ಹಾಯ್ ಫ್ರೆಂಡ್ಸ್, ನಮಸ್ತೆ. ರೂಪಾರಾಜ್ ಕಿಚನ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಪುಂಡಿ ಪಲ್ಯ ಬೇಳೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ ಅಂತೆ. ಇದು ಬೆಂಗಳೂರು ಸೈಡ್ ಪುಂಡಿ ಸೊಪ್ಪು ಅಂತ ಹೇಳ್ತಾರೆ, ನಮ್ಮ ಉತ್ತರ ಕರ್ನಾಟಕದ ಕಡೆ ಪುಂಡಿ ಪಲ್ಯ ಅಂತ ಹೇಳ್ತಾರೆ. ಸೊ ಇದು ಇವಾಗ ಮಾಡಲಿಕ್ಕೆ ನಾನು ಫಸ್ಟ್ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಒಂದು ಕಟ್ಟಷ್ಟು ಪುಂಡಿ ಪಲ್ಯನ ನೀಟಾಗಿ ಬಿಡಿಸ್ಕೊಂಡು ಒಂದು 2-3 ಸರಿ ವಾಶ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಬಟ್ ಇದನ್ನು ನೀವು ಕೆಲವೊಬ್ಬರು ಪಾತ್ರೆಯಲ್ಲಿ ಕೂಡ ಮಾಡ್ತಾರೆ. ನಾನು ಕುಕ್ಕರ್ ತೊಗೊಂಡಿದ್ದೀನಿ. ಏನಪ್ಪ ಅಂದರೆ ಪಾತ್ರೆಯಲ್ಲಿ ಏನಕ್ಕೆ ಮಾಡ್ತಾರೆ ಅಂದರೆ, ಹುಳಿ ಜಾಸ್ತಿ ತಿನ್ನಲವರು ಪಾತ್ರೆಯಲ್ಲಿ ಮಾಡಿಬಿಟ್ಟು ಅದರದ್ದು ನೀರು ಇರುತ್ತಲ್ಲ ಅದು ಬಸ್ಬಿಟ್ಟು ಮಾಡ್ತಾರೆ. ಸೊ ನಮ್ಮ ಮನೆಯಲ್ಲಿ ಸ್ವಲ್ಪ ಹುಳಿ ತಿಂತಾರೆ. ಸೊ ಹಾಗಾಗಿ ನಾನು ಕುಕ್ಕರ್ ತೊಗೊಂಡಿದ್ದೀನಿ. ನಾನಿವಾಗ ಒಂದು ಕಟ್ ಪುಂಡಿ ಪಲ್ಯಗೆ ಆಗೋಷ್ಟು ಇದನ್ನು ತೋರಿಸ್ತಾ ಇದ್ದೀನಿ. ನಾನಿವಾಗ 1 ಟೀ ಕಪ್ಪಲ್ಲಿ 1 ಕಪ್ಪು ತೊಗರೆಬೇಳೆ ತೊಗೊಂಡಿದ್ದೀನಿ. ನಂತರ ಒಂದು 5ರಿಂದ 10 ಹಸಿರು ಮೆಣಸಿನ್ಕಾಯಿನ ನಡುಕು ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ನಾನು ಇದಕ್ಕೆ ಇವಾಗ 2 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಇರುತ್ತೆ. ಮತ್ತು ಫ್ರೆಂಡ್ಸ್, ನಾನು 1 ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಒಂದು ಚಿಟಿಕೆ ಅರಿಶಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಜಲ್ದಿ ಬೇಯಬೇಕು ಅಂತ ಹೇಳಿಬಿಟ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ನೀರು, ಜಾಸ್ತಿ ನೀರು, ಹುಳಿ ತಿನ್ನಲ್ಲ ನಾವು ಅಂತ ಅನ್ನೋದಾದರೆ ಸ್ವಲ್ಪ ಜಾಸ್ತಿ ನೀರು ಸೇರಿಸ್ಕೊಂಡು ಅದನ್ನು ಬಸ್ಕೊಳ್ಬೋದು. ಇಲ್ಲ ನಾವು ಹುಳಿ ತಿಂತೀವಿ ಅಂದರೆ ಅದಕ್ಕೆ ಆಗೋಷ್ಟು ನೀರು ಸೇರಿಸ್ಕೊಂಡು ಒಂದು 3-4 ವಿಸಿಲ್ ಆಗೋವರೆಗೂ ಬೇಯೋಕ್ಕೆ ಬಿಟ್ಬಿಡೋಣ ಇದನ್ನ ಇವಾಗ. ಸೊ ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲೆ ಇಟ್ಕೊಂಡು ಒಂದು 3-4 ವಿಸಿಲ್ ಬರೋವರೆಗೂ ಬೇಯಿಸ್ಕೊಳ್ಳೋಣಂತೆ. ನೋಡಿ, ವಿಸಿಲ್ ಬರ್ತಾ ಇದೆ ಇವಾಗ. ಫ್ರೆಂಡ್ಸ್, ಇವಾಗ ಇದು ಒಂದು 3-4 ವಿಸಿಲ್ ಆಗಿದೆ. ಸೊ ಇವಾಗ ಇದನ್ನು ತೆಗೆದು ನೋಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬೆಂದಿದೆ. ಈ ಥರ 3-4 ವಿಸಿಲ್ ಬೇಕಂದರೆ 3-4 ವಿಸಿಲ್ ಹಾಕ್ಸ್ಕೊಳ್ಳಿ. ಇನ್ನೂ ಎಕ್ಸ್ಟ್ರಾ ಬೇಕಂದರೆ ಇನ್ನೂ 1-2 ಹಾಕ್ಸ್ಕೊಳ್ಳಿ. ಇನ್ನೂ ಸಣ್ಣಗೆ ಬೇಕಂದರೆ ಸಾಕು. ಇಷ್ಟು ಬೆಂದರೆ ಸಾಕಾಗಿರುತ್ತೆ. ಒಂದೊಂದು ಬೇಳೆ ಜಲ್ದಿ ಬೇಯಲ್ಲ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಪರವಾಗಿಲ್ಲ. ಆಮೇಲೆ ಈ ಥರ ಬೇಳೆ ಮಸಿಯೋದಿರುತ್ತಲ್ವ, ಇದನ್ನು ತೊಗೊಂಡು ಸಣ್ಣಾಗಿ ಮಸ್ಕೊಳ್ಳೋಣಂತೆ. ಸಣ್ಣಾಗುವವರೆಗೂ ಇದನ್ನು ಈ ಥರ ಇದು ಮಿಕ್ಸ್ ಮಾಡಿಕೊಂಡು ನೋಡಿ, ಇವಾಗ ಬೇಳೆ ಎಲ್ಲ ಸಣ್ಣಾಗಿ ನೈಸಾಗಿ ಆಗಿದೆ. ಸೊ ಇಷ್ಟಾದರೆ ಸಾಕಾಗುತ್ತೆ. ಫ್ರೆಂಡ್ಸ್, ನಾನಿವಾಗ ಒಗ್ಗರಣೆ ಕೊಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸ್ ಮೇಲೆ ಮೊದಲೇದಾಗಿ ಒಗ್ಗರಣೆ ಪಾತ್ರೆನ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, 3ರಿಂದ 4 ಟೇಬಲ್ ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅಡುಗೆ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ನಾನು. ಆಮೇಲೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ತಕ್ಷಣ. ಮತ್ತು ಸಾಸಿವೆ ಎಲ್ಲ ಚಟಪಟ ಅಂದ ತಕ್ಷಣ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇವಾಗ ಜೀರಿಗೆನ ಸೇರಿಸ್ಕೊಳ್ತೀನಿ. ಫ್ರೆಂಡ್ಸ್, ಜೀರಿಗೆ ಎಲ್ಲ ಸಡನ್ಲಿ ಫ್ರೈ ಆಗುತ್ತಾ. ಸೊ ಹಾಗಾಗಿ ಸಾಸಿವೆ ಚಟಪಟ ಅಂದ ತಕ್ಷಣ ಜೀರಿಗೆನ ಸೇರಿಸ್ಕೊಳ್ಳಿ. ಜೀರಿಗೆ ಸೇರಿಸ್ಕೊಂಡ ನಂತರ ನಾನು 1 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿಟ್ಕೊಂಡಿದ್ದೆ. ಫ್ರೆಂಡ್ಸ್, ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ತಕ್ಷಣ ಒಂದು 5ರಿಂದ 10 ಕರಿಬೇವು ಎಲೆನ ಸೇರಿಸ್ಕೊಂಡಿದ್ದೀನಿ. ಕರಿಬೇವು ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸೊ ಹಸಿ ಕರಿಬೇವು ಸೇರಿಸ್ಕೊಳ್ಳಿ ಫ್ರೆಂಡ್ಸ್. ಅದಾದ ನಂತರ ನಮ್ಮ ಉತ್ತರ ಕರ್ನಾಟಕ ಸೈಡ್ ಆಗಿರ್ಬೋದು, ಎಲ್ಲ ಕಡೆಯೂ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಿರ್ತಾರೆ. ಸೊ ನಾನಿವಾಗ ಮಜ್ಜಿಗೆ ಮೆಣಸಿನ್ಕಾಯಿ ಒಂದು 5 ಮಜ್ಜಿಗೆ ಮೆಣಸಿನ್ಕಾಯಿನ ಸೆಂಟ್ರಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಅದು ಫ್ರೆಂಡ್ಸ್ ನಾನು ಮಣ್ಣೆ ಮಾಡಿಟ್ಟಿದ್ದೆ. ಸೊ ಹಾಗಾಗಿ ಇನ್ನೂ ಚೆನ್ನಾಗಿ ಒಣಗಿರಲಿಲ್ಲ, ಹಸಿದೆ ಇತ್ತು ಸ್ವಲ್ಪ, ಅದನ್ನೇ ಸೇರಿಸ್ಕೊಂಡಿದ್ದೀನಿ. ನಿಮ್ಮ ಹತ್ರ ಚೆನ್ನಾಗಿ ಒಣಗಿರೋದಿದ್ರೆ ಸೇರಿಸ್ಕೊಳ್ಳಿ. ಆಮೇಲೆ ನಮ್ಮ ಹತ್ರ ಮಜ್ಜಿಗೆ ಮೆಣಸಿನ್ಕಾಯಿ ಇಲ್ಲ ಅಂದರೆ ಒಣ ಮೆಣಸಿನ್ಕಾಯಿ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ ಫ್ರೆಂಡ್ಸ. ಇದಕ್ಕೆ ಮತ್ತು ನಾನಿವಾಗ ಆವಾಗಲೇ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೆ, ಮತ್ತು ಒಂದು ಚಿಕ್ಕಿ ಅರಿಶಿನ ಪುಡಿನ ಸೇರಿಸ್ಕೊಂಡಿದ್ದೀನಿ ಒಗ್ಗರಣೆಗೆ, ಕಲರ್ ಬರಲಿಕ್ಕೋಸ್ಕರ. ನಂತರ ಒಗ್ಗರಣೆ ಆದ ತಕ್ಷಣ ನಾವು ಮಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಪುಂಡಿ ಪಲ್ಯ ಬೇಳೆನ, ಅದಕ್ಕೆ ಸೇರಿಸ್ಕೊಳ್ಬೇಕು ಫ್ರೆಂಡ್ಸ. ಏನು ಗೊತ್ತಾ, ಇದಕ್ಕೆ ಲಾಸ್ಟಿಗೆ ಉಪ್ಪು ಸೇರಿಸ್ಕೊಳ್ಬೇಕು. ಫಸ್ಟೇ ಉಪ್ಪು ಸೇರಿಸ್ಕೊಂಡ್ರೆ ಫ್ರೆಂಡ್ಸ್ ಅದು ಸ್ವಲ್ಪ ಪುಂಡಿ ಪಲ್ಯ ಹುಳಿ ಅಂಶ ಇರುತ್ತಲ್ಲ. ಸೊ ಹಾಗಾಗಿ ಅದು ಕಬ್ಬೆ ಇರುತ್ತೆ. ಲಾಸ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಒಗ್ಗರಣೆ ಹಾಕಿದ ನಂತರ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಫ್ರೆಂಡ್ಸ್. ನಂತರ ಒಂದು ಕುದಿ ಬರಲಿಕ್ಕೋಸ್ಕರ ಕುಕ್ಕರನ್ನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಇದಕ್ಕೇನು ನಾವು ಲಿಡ್ನ ಕ್ಲೋಸ್ ಮಾಡಬೇಕಾಗಿಲ್ಲ. ಸೊ ಹಾಗೆ ಒಂದು ವಿಸಿಲ್ ಆಗೋಷ್ಟು, ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಸಾಕು. ಈ ರೆಸಿಪಿ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ರೋಟಿ, ಆಮೇಲೆ ಬಿಸಿ ಜೋಳದ ರೊಟ್ಟಿ, ಕಟಕ್ ರೊಟ್ಟಿ, ಆಮೇಲೆ ರೈಸ್, ಚಪಾತಿಗಂತೂ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್. ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂತೂ ಇದನ್ನು ಜಾಸ್ತಿ ಮಾಡ್ತಾರೆ ಪುಂಡಿ ಪಲ್ಯ ಸೀಸನ್ ಇದ್ದಾಗ.
ಸೊ ಹಾಗಾಗಿ ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಹೇಗಿತ್ತು ಅಂತ ಮಾಡಿ ಕಮೆಂಟ್